ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಎಸ್ ವಿ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನೋಡ್ತಾ ಹೋಗೋಣ ಏನಂದರೆ RRBಗೆ ಸಂಬಂಧಪಟ್ಟಂಥ NTPC ಇದೇನು ನಡೀತಲ್ಲ 5, 6, 7, 8 ಈ ನಡೆದಂತಹದ್ದು ಡೈಲಿ ಒಂದೊಂದು ಮಾಡ್ತಾ ಹೋಗ್ತಿದ್ದೀವಿ. ಇದು ಎಕ್ಸಾಮ್ದ ರಿಲೇಟೆಡಾಗಿ ಯಾವ್ಯಾವ ಕ್ವಶನ್ ಬಂದು ಅಂತೇಳಿ. ಇದು ಜೆನ್ಯೂನ್ ಆಗಿರ್ತದ ಅಂತಂದರೆ 100% ಜೆನ್ಯೂನು. ಸೊ ಇದ್ರ ಬಗ್ಗೆ ಯಾವುದೇ ಡೌಟ್ ಬೇಡ. ಈಗ ನಾನು ಒಂದು ಕ್ಲಾಸನ್ನು ಮಾಡ್ತಾಯಿದ್ದೀನಿ ಸುಮ್ಮನೆ ಡೆಮೋ ಆಗಿ, ಯಾಕಂದರೆ ಫಸ್ಟ್ ಕ್ಲಾಸ್ ಮಾಡ್ತಾ ಇರೋದು ನಿಮಗೆ. ಬರೀ ನಾನು ಕ್ವಶನನ್ನು ಅಷ್ಟೇ ಹೇಳ್ಕೊತ ಹೋಗಲ್ಲ, ಅಥವಾ ಕ್ವಶನ್ ಜೊತೆಗೆ ಎಕ್ಸ್ಪ್ಲನೇಷನ್ ಬೇಕಾ ಅದನ್ನು ಕಮೆಂಟ್ ಬಾಕ್ಸ್ನ ತಿಳಿಸಿ ನನಗೆ. ಯಾಕಂದರೆ ಕಮೆಂಟ್ ಬಾಕ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿ ನೀವು ತಿಳಿಸಿದ್ರೆ ಎಕ್ಸ್ಪ್ಲನೇಷನ್ನು ಕೊಡಿ ಅಂತಂದರೆ ನಾನು ನೆಕ್ಸ್ಟ್ ವಿಡಿಯೋದಿಂದ ಎಕ್ಸ್ಪ್ಲನೇಷನ್ನ ಮಾಡ್ತಾ ಹೋಗ್ತೀನಿ. ಇಲ್ಲ ಬೇಡ ಅಂತಂದರೆ ನಾರ್ಮಲಾಗಿ ಅಲ್ಲಿ ಏನು ಕ್ವಶನ್ ಬಂದಿದೆ ಅವಷ್ಟೇ ಫಾಸ್ಟಾಗಿ ಹೇಳ್ತಾ ಹೋಗ್ತೀನಿ. ಸೊ ಹಾಗಿದ್ರೆ ಬನ್ನಿ ಇವಾಗ ಫಸ್ಟ್ನ ಡೆಮೋ ಕೋರ್ಸ್ನ ನೋಡೋಣ. ಇವಾಗ ಸುಮ್ಮನೆ ನಿಮಗೆ ಕ್ವಶನನ್ನು ಹೇಳ್ತಾ ಹೋಗ್ತೀನಿ, ಅಷ್ಟೊಂದೇನು ಡೆಪ್ತಾಗಿ ಹೇಳಲ್ಲ. ಓಕೆ. ಸಬರಮತಿ ನದಿ ಎಲ್ಲಿ ಹುಟ್ಟುತ್ತದೆ? ನೋಡಿ, ಸಬರಮತಿ ನದಿ ಅನ್ನುವಂಥದ್ದು ಎಲ್ಲಿ ಹುಟ್ಟುತ್ತದೆ ಅಂತ ಕೇಳಿದರೆ ಇದು ರಾಜಸ್ಥಾನದ ಉದಯಪುರ ಜಿಲ್ಲೆಯ ತೇಪುರ ಗ್ರಾಮದ ಬಳಿ ಹುಟ್ಟುತ್ತದೆ. ಯಾವ ಶ್ರೇಣಿಯಲ್ಲಿ ಹುಟ್ಟುತ್ತದೆ ಅಂತ ಕೇಳಿದರೆ ಅರಾವಳಿ ಶ್ರೇಣಿಯಲ್ಲಿ ಹುಟ್ಟುತ್ತದೆ. ಹಾಗಿದ್ರೆ ಅರಾವಳಿಯಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು ಬರ್ತದಪ್ಪ ಅಂತ ಕೇಳಿದರೆ ಗುರು ಆಗಿರ್ತದೆ. ನೆಕ್ಸ್ಟ್ 32ನೇ ವಿಧಿ ಏನು ಹೇಳ್ತದೆ? 32ನೇ ವಿಧಿ ಏನು ಹೇಳ್ತದೆ ಅಂತ ಕೇಳಿದರೆ ಇದು ರಿಟ್ ಬಗ್ಗೆ ಹೇಳ್ತದೆ. ರಿಟ್ ಯಾವ ರಿಟ್ ಬಗ್ಗೆ ಹೇಳ್ತದೆ? ಸುಪ್ರೀಂ ಕೋರ್ಟ್ನ ರಿಟ್ ಹೇಳ್ತದೆ. ಹಾಗಿದ್ರೆ 32ನೇ ವಿಧಿಯನ್ನು ಆತ್ಮ ಮತ್ತು ಹೃದಯ ಅಂತ ಕರೆದವ್ರು ಯಾರು? ಆತ್ಮ ಮತ್ತು ಹೃದಯ, ಆತ್ಮ ಆ್ಯಂಡ್ ಹೃದಯ ಅಂತ ಕರೆದವ್ರು ಯಾರು ಅಂತ ಕೇಳಿದರೆ ಅಂಬೇಡ್ಕರ್ ಅವರು, ಡಾಕ್ಟರ್ BR ಅಂಬೇಡ್ಕರ್ ಅವರು. ಓಕೆ. ನೆಕ್ಸ್ಟ್ 2025ರಲ್ಲಿ ಹವಾಮಾನ ಬದಲಾವಣೆ ಕಾರ್ಯಕ್ಷಮತೆ ಸೂಚ್ಯಂಕ CCPIನಲ್ಲಿ ಎಷ್ಟು ದೇಶಗಳು ಸೇರಿಕೊಂಡಿದ್ದಾವೆ? ಸಿಂಪಲ್ಲಾಗಿ ನೋಡ್ತಾ ಹೋಗೋಣ. ಎಷ್ಟು ದೇಶ ಅಂತ ಕೇಳಿದರೆ ಎಷ್ಟು ದೇಶ ಅಂದರೆ 63 ದೇಶ. ಎಷ್ಟು ಘಟಕ ಅಂತ ಕೇಳಿದರೆ 64 ಘಟಕ. ನೆಕ್ಸ್ಟ್ ಲಿಂಗ ಅಸಮಾನತೆ ಸೂಚ್ಯಂಕ 2025ರಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಇವೆಲ್ಲ ನಿಮ್ಮ ಶಿಫ್ಟಲ್ಲಿ ನಡೆದಂತಹ ಕ್ವಶನ್ ಆಗಿರ್ತವೆ. 193 ದೇಶಗಳಲ್ಲಿ 102ನೇ ಸ್ಥಾನದಲ್ಲಿದೆ. 102ನೇ ಸ್ಥಾನದಲ್ಲಿದೆ ಪ್ರೆಸೆಂಟ. ಯಾವುದು? ಲಿಂಗ ಅಸಮಾನತೆ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ. ಓಕೆ, 102ನೇ ಸ್ಥಾನದಲ್ಲಿದೆ. ಓಕೆ. ನೆಕ್ಸ್ಟ್ ನವೆಂಬರ್ 2024ರಲ್ಲಿ ಡೈರಿ ಮಿಷನ್ ಅಡಿಯಲ್ಲಿ ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ಯಾವ ದಿನವನ್ನು ಆಚರಣೆ ಮಾಡ್ತಾರೆ? ಯಾವ ದಿನವನ್ನು ಆಚರಣೆ ಮಾಡ್ತಾರೆ ಪ್ರತಿ ವರ್ಷ? ಹಾಲಿನ ದಿನ ಅಂತೇಳಿ ಯಾವಾಗ ಆಚರಣೆ ಮಾಡ್ತಾರೆ? ಇದನ್ನ ಕಮೆಂಟ್ ಬಾಕ್ಸ್ನ ತಿಳಿಸಿ ಗೈಸ್. ಪ್ರತಿ ವರ್ಷ ಹಾಲಿನ ದಿನ ಅಂತೇಳಿ ಯಾವಾಗ ಆಚರಣೆ ಮಾಡ್ತಾರೆ? ಕಮೆಂಟ್ ಬಾಕ್ಸ್ನ ತಿಳಿಸಿ. ಕಮೆಂಟ್ ಇದನ್ನ ಯಾಕೆ ನಡು ಕಮೆಂಟ್ ಮಾಡಿ ಅಂತ ಕೇಳಿದೆ ಅಂತಂದರೆ ನಡು ಬಿಟ್ಟು ಕೊನೆಯದಾಗಿ ಸ್ಕಿಪ್ ಮಾಡ್ಕೊಂಡು ಹೋಗುವಂಥವ್ರು ಭಾಳ ಇರ್ತಾರೆ. ಸೊ ನೀವು ಕೊನೆಯವರೆಗೂ ಎಲ್ಲೂ ಬಿಡ್ದಂಗೆ ನೋಡಿದಿರಲ್ಲ ಅಂತ ತಿಳ್ಕೊಳ್ಳೋಕ್ಕೆ ಇದೊಂದು ಕಮೆಂಟ್. ಪ್ರತಿ ವರ್ಷ ಹಾಲಿನ ದಿನ ಅಂತೇಳಿ ಯಾವಾಗ ಆಚರಣೆ ಮಾಡ್ತಾರೆ? ಇದು ಕಮೆಂಟ್ ಮಾಡಿ ತಿಳಿಸಿ. ಭಾರತದಲ್ಲಿ ನಿರುದ್ಯೋಗ ದರ ಎಷ್ಟಿದೆ ಅಂತ ಕೇಳಿದ್ದಾರೆ. ಸೊ ಎಷ್ಟಿದೆ ಅಂತಂದರೆ ಸಿಂಪಲ್ಲಾಗಿ ಹೇಳ್ತಾ ಹೋಗ್ಬೋದು, 5.1 ಇದೆ. ನಿರುದ್ಯೋಗ ದರ 5.1. ಜಾರ್ಖಂಡ್ನಲ್ಲಿ ಪ್ರಸ್ತುತ ಯಾವ ಪಕ್ಷ ಅಧಿಕಾರದಲ್ಲಿದೆ? ಅಂತ ಕೇಳಿದರೆ JMM. ಓಕೆ. ಇತ್ತೀಚೆಗೆ ಯಾವ್ಯಾವ ನಡೆದಿದ್ದಾವೆ ಚುನಾವಣೆ ಅವುಗಳನ್ನೆಲ್ಲ ನೋಡ್ತಾ ಹೋಗ್ಬೇಕು ನೀವು. ಯಾವ ಪಕ್ಷ ಮತ್ತು ಯಾರು ಮಂತ್ರಿಯಾಗಿದ್ದಾರೆ ನೋಡ್ತಾ ಹೋಗಬೇಕು, ಯಾರು CM ಆಗಿದ್ದಾರೆ ಅಷ್ಟು ನೋಡ್ತಾ ಹೋಗಿ. ವರ್ಚುವಲ್ ಮೆಮೊರಿಯ ಪ್ರಾಥಮಿಕ ಉದ್ದೇಶ ಏನು? ವರ್ಚುವಲ್ ಮೆಮೊರಿಯ ಪ್ರಾಥಮಿಕ ಉದ್ದೇಶ ಏನಪ್ಪ ಅಂತಂದರೆ ಕಂಪ್ಯೂಟರ್ನಲ್ಲಿ ರ್ಯಾಮ್ನಲ್ಲಿ ಡೇಟಾವನ್ನು ಭೌತಿಕವಾಗಿ ಸಂಗ್ರಹಿಸಲು ಅವಕಾಶ ಕೊಡುವುದೇ ವರ್ಚುವಲ್ ಮೆಮೊರಿ ಪ್ರಾಥಮಿಕ ಉದ್ದೇಶ. ಸೋಡಿಯಂ ಕಾರ್ಬೋನೇಟ್ ಮತ್ತು ಅಮೋನಿಯಂ ಕ್ಲೋರೈಡ್ ಮಿಶ್ರಣ ಮಾಡಿದಾಗ ಯಾವುದು ಜಲವಿಚ್ಛೇದನ ನಂತರ ಸ್ವಲ್ಪ ಆಮ್ಲೀಯವಾಗುತ್ತದೆ? ಯಾವುದಾಗ್ತದೆ ಅಂತ ಕೇಳಿದರೆ ಅಮೋನಿಯಂ ಕ್ಲೋರೈಡ್
ಸ್ವಲ್ಪ ಆಮ್ಲೀಯವಾಗಿರುತ್ತದೆ, ಏಕೆಂದರೆ ಅಮೋನಿಯಂ ಅಯಾನುಗಳು NH4+ ಅಂದರೆ ನೀರಿನೊಂದಿಗೆ ಪ್ರತಿಕ್ರಿಯಿಸಿ ಹೈಡ್ರೋಜನ್ ಅಯಾನುಗಳನ್ನು ರೂಪಿಸುತ್ತವೆ. ಹಾಗಾಗಿ ಇದು ಏನಾಗ್ತದೆ, ಆಮ್ಲೀಯವಾಗಿರುತ್ತದೆ. H+ ಬಿಡುಗಡೆಯಾಗುತ್ತದೆ. ಈ ಕ್ರಿಯೆಯಲ್ಲಿ ಅಮೋನಿಯಂ ಕ್ಲೋರೈಡನ್ನು ಕಡಿಮೆ ಪ್ರಮಾಣದಲ್ಲಿ ಬಿಡುಗಡೆ ಮಾಡುತ್ತದೆ. ಪ್ರಾಚೀನ ಕಾಲದಲ್ಲಿ ಭುಕ್ತಿ ಪದದ ಅರ್ಥ ಏನು? ಗುಪ್ತ ಸಾಮ್ರಾಜ್ಯದಲ್ಲಿ ಭುಕ್ತಿ ಎಂದರೆ ರಾಜ್ಯ ಅಥವಾ ಪ್ರಾಂತ್ಯ. ಇದು ರಾಜ್ಯವನ್ನು ಹಲವಾರು ಜಿಲ್ಲೆಗಳಾಗಿ ವಿಂಗಡಿಸಿತು. ಅವುಗಳನ್ನು ವಿಷಯ ಪ್ರದೇಶಗಳೆಂದು ಕರೆಯಲಾಗುತ್ತದೆ. ದಕ್ಷಿಣ ಭಾರತದ ದೇವಾಲಯಗಳಲ್ಲಿ ಕಂಡುಬರುವಂತಹ ಸಿದ್ಧಿಯಂತಹ ಆಕೃತಿಯ ಅಥವಾ ಅಲಂಕಾರಿತ ಪ್ರವೇಶ ಗೋಪುರವನ್ನು ಏನಂತ ಕರೀತಾರೆ? ವಿಮಾನಗಳು ಅಥವಾ ಕಲಶಂ ಅಂತೇಳಿ ಕರೀತಾರೆ. ದಕ್ಷಿಣ ಭಾರತದಲ್ಲಿ ದೇವಾಲಯಗಳ ಅಂಗಳದಲ್ಲಿ ನಿರ್ಮಿಸಲಾಗುವಂಥ ಎತ್ತರವಾದಂಥ ದ್ವಾರ ಗೋಪುರಗಳನ್ನು ಏನಂತ ಕರೀತಾರೆ ಅಂತ ಕೇಳಿದರೆ ಕಲಶಂ. ಓಕೆ, ನೆಕ್ಸ್ಟ್ ಕ್ವಶನ್ ಏನಾಗಿದೆ ಅಂತ ಕೇಳಿದರೆ, ಈ ಕೆಳಗಿನ ನಗರ ಏನಿದಾವಲ್ಲ, ಈ ಕೆಳಗಿನ ನಗರಗಳಲ್ಲಿ 24 ಡಿಗ್ರಿ ರೇಖಾಂಶ ಅಂದರೆ ಈಗ ಅಡ್ಡೋಗಿರ್ತದಲ್ಲ ರೇಖಾಂಶ, ಒಂದು ನಿಮಿಷ, ಇದು ಸುಮ್ಮನೆ ತೆಗ್ದೀನಿ, ಮತ್ತೇನೋ ಬೇಜಾರು ಮಾಡ್ಕೋಬೇಡಿ. ಹಿಂಗೆ ಅಡ್ಡ ಹೋಗಿರ್ತದಲ್ಲ, ಇದು ಯಾವುದು ಎಷ್ಟು ಡಿಗ್ರಿ ರೇಖಾಂಶ? ಇದು 24 ಡಿಗ್ರಿ ರೇಖಾಂಶ ಆಗಿರುತ್ತದೆ. ಇಲ್ಲಿ ಎಷ್ಟು ರಾಜ್ಯಗಳು ಹಾದೋಗಿರ್ತವೆ? 8 ರಾಜ್ಯಗಳು ಹಾದೋಗಿರ್ತವೆ. ಹಾಗಿದ್ರೆ ಇಲ್ಲಿ ಯಾವುದು? ಇದು 82.5. ಇಲ್ಲಿ ಎಷ್ಟು ರಾಜ್ಯಗಳು ಹಾದೋಗಿರ್ತವೆ? ಇಲ್ಲಿ 5. ಓಕೆ, ಇಲ್ಲಿ ಏನು ಕೇಳಿದಾರೆ ಅಂತಂದರೆ, ಈ 24 ಡಿಗ್ರಿ ಅಕ್ಷಾಂಶಕ್ಕಿಂತ ಮೇಲೆ ಇರುವಂಥ ನಗರಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಿಮಗೆ ಮ್ಯಾಪ್ ವೈಸಾಗಿ ಯಾವ್ಯಾವ ಬರ್ತಾವೆ ಅಂತ ಗೊತ್ತಿದ್ರೆ ಸಾಕು, ಆರಾಮಾಗಿ ಹೇಳ್ಬೋದು. ಸೊ ಡೆಲ್ಲಿ ಅಂತೂ 28 ಡಿಗ್ರಿ ರೇಖಾಂಶ ಬರ್ತದೆ. ಮಧ್ಯಪ್ರದೇಶ ಭೋಪಾಲ್ ಅಂತೂ 23 ಡಿಗ್ರಿ ಬರ್ತದೆ. ಉತ್ತರ ಪ್ರದೇಶನೂ 26 ಬರ್ತದೆ. ಹಾಗಿದ್ರೆ 24 ರಾಜಸ್ಥಾನ್ ಬರ್ತದೆ. ಓಕೆ, ಈ ರೀತಿ ಕಂಡುಹಿಡಿಬೇಕು ನೀವು. ಆಮೇಲೆ ನಮ್ಮದು ಬೆಂಗಳೂರು ಎಲ್ಲಿ ಬರ್ತದೆ? ಬೆಂಗಳೂರು, ಇದು ಕೂಡ ಕ್ವಶನ್ ಆಗಿದೆ PCಗೆ. ಬೆಂಗಳೂರು ಯಾವ ಡಿಗ್ರಿ ಅಕ್ಷಾಂಶದ ಮೂಲಕ ಬರ್ತದೆ? 13. ಹಾಗಿದ್ರೆ ಚಾಮರಾಜನಗರ 12. ಹಾಗಿದ್ರೆ ಮಂಗಳೂರು ಇದು ಕೂಡ 13. ಹಾಗಿದ್ರೆ ಮೈಸೂರು ಇದು ಕೂಡ 13. ಹೀಗೆ ಬರ್ತವೆ, ತುಂಬ ಬರ್ತವೆ. ಈಗ ನೆಕ್ಸ್ಟ್ ನೀವು ಕಮೆಂಟ್ ಮಾಡ್ತಾ ಹೋಗಿ, ಒಂದೆರಡು ಕೊಡ್ತೀನಿ ನಿಮಗೆ. ಬೆಳಗಾವಿ ಯಾವ ಅಕ್ಷಾಂಶದಲ್ಲಿ ಬರ್ತದೆ? ಬೆಳಗಾವಿ ಕಮೆಂಟ್ ಮಾಡಿ. ಆಮೇಲೆ ಬಿಜಾಪುರ ಅಥವಾ ವಿಜಯಪುರ ಇದು ಎಲ್ಲಿ ಬರ್ತದೆ, ಯಾವ ಅಕ್ಷಾಂಶದಲ್ಲಿ? ಮತ್ತು ಕಲಬುರಗಿ ಎಲ್ಲ ಕಮೆಂಟ್ ಮಾಡ್ತಾ ಹೋಗಿ. ಓಕೆ, ನೆಕ್ಸ್ಟ್ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರ್ನ CPU ಭಾಗವಲ್ಲ? CPU ಭಾಗ ಯಾವುದಲ್ಲ ಅಂತ ಕೇಳಿದರೆ, ಇದು CPU ಭಾಗವಲ್ಲ. ಅಂದರೆ CPU ಭಾಗ ಅಂದರೆ ಮೆದುಳು ಅಂತ ಕರಿತೀವಿ. ಕಂಪ್ಯೂಟರ್ನ ಮೆದುಳು CPU ಮುಖ್ಯ ಘಟಕ ಯಾವುದಂತಂದರೆ ALU ಅಂದರೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟ. CU ಅಂದರೆ ಕಂಟ್ರೋಲ್ ಯೂನಿಟ. ಇನ್ನು ರಿಜಿಸ್ಟರ್ ಅಂತ ಬರ್ತವೆ. ಇವು CPU ಕಂಪ್ಯೂಟರ್ನ ಮೆದುಳು ಅಂತ ಕರೆಸ್ಕೋತವೆ. CPU ಅನ್ನು 3 ಮುಖ್ಯ ಘಟಕಗಳಾಗಿ ವಿಂಗಡಿಸ್ತಾರೆ: ALU, CU, ರಿಜಿಸ್ಟರ್ ಅಂತೇಳಿ. ಯಾವುದು ಭಾಗ ಅಲ್ಲ ಅಂತ ಕೇಳಿದರೆ, ಮೌಸ್ ಈ CPU ಭಾಗ ಅಲ್ಲ. ಇದು ಕ್ವಶನ್ ಆಗಿದೆ ಶಿಫ್ಟಲ್ಲಿ, 5ನೇ ಶಿಫ್ಟಲ್ಲಿ. ಈ ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಕ್ರಿಯೆಯ ಉದಾಹರಣೆ ಆಗಿದೆ? ಹಾಲಿನಿಂದ ಮೊಸರು ಮಾಡುವುದು, ಇದು ರಾಸಾಯನಿಕ. ಕಬ್ಬಿಣದಿಂದ ತುಕ್ಕು ಹಿಡಿಯುವುದು, ಇದು ರಾಸಾಯನಿಕ. ಮೇಣದ ಬತ್ತಿ ಉರಿಯುವುದು, ಇದು ರಾಸಾಯನಿಕ.
ರಾಸಾಯನಿಕ ಅಂದ್ರೇನು, ಭೌತಿಕ ಅಂದ್ರೇನು, ಅದು ಇಂಪಾರ್ಟೆಂಟ್ ತಿಳ್ಕೊಬೇಕು. ರಾಸಾಯನಿಕ ಅಂತಂದರೆ ಈಗ ಒಂದು ಹಾಲು ಇರ್ತದೆ, ಒಂದು ಹಾಲು. ಈ ಹಾಲು ಮೊಸರಾಯ್ತಂತ ತಿಳ್ಕೊರಿ. ಹಾಲು ಮೊಸರಾಯ್ತಂದರೆ ಇದು ರಾಸಾಯನಿಕ ಆಗ್ತದೆ. ಯಾಕಂದರೆ ನೀವು ಹಾಲನ್ನು ಮೊಸರು ಮಾಡ್ಬೋದು, ಬಿಟ್ಟರೆ ನೀವು ಮೊಸರನ್ನು ಹಾಲು ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಏನಾದರೂ ಒಂದು ವಸ್ತು ನಿಮ್ಮ ಕಡೆಯಿಂದ ಇನ್ನೊಂದು ವಸ್ತು ಏನಾದರೂ ರೆಡಿ ಐತಂದರೆ ಆ ವಸ್ತುವಿಂದ ಮತ್ತೆ ನಿಮ್ಮ ಕಡೆ ಇರೋ ವಸ್ತುವಿಗೆ ರೆಡಿ ಮಾಡೋಕ್ಕೆ ಬರೋಂಗಿಲ್ಲಲ್ಲ, ಅದು ರಾಸಾಯನಿಕ. ರಾಸಾಯನಿಕ ಅಂತಂದರೆ ಕೆಮಿಕಲ್ ಫಾರ್ಮ್ ಏನಾದರೂ ಚೇಂಜ್ ಆಗುತ್ತಲ್ಲ, ಅದು ರಾಸಾಯನಿಕ. ಮತ್ತು ಭೌತಿಕ ಅಂತಂದರೆ ಇವಾಗ ಸಿಂಪ್ಲಿಯಾಗಿ ಚೇಂಜ್ ಆಗ್ಬೋದು. ಅಂದರೆ ಒಂಥರ ಮಂಗ ಇದ್ದಂಗೆ ಇದು ಭೌತಿಕ ಅಂದರೆ. ಭೌತಿಕ ಅಂದರೆ ನಮ್ಮದೇ ಮೈಂಡ್ ಅಂತ ತಿಳ್ಕೊಳ್ಳಿ. ಭೌತಿಕ ಅಂದರೆ ನಮ್ಮ ಮೈಂಡ್ ಅಂತ ತಿಳ್ಕೊಳ್ಳಿ. ಈ ಕಡೆಯಿಂದ ಈ ಕಡೆ ಜಿಗ್ತೈತೆ ಮೈಂಡು, ಈ ಕಡೆಯಿಂದ ಈ ಕಡೆ ಜಿಗ್ತೈತೆ ಮಂಗ. ಓಕೆ, ಮಂಗ ಜಿಗ್ತದೆ ಎದಿಂದ ಬಿಗೆ, ಬಿದಿಂದ ಎಗೆ. ಅರ್ಥ ಆಗಲಿಲ್ಲ? ಓಕೆ, ಅರ್ಥ ಮಾಡಿಸ್ತೀನಿ ನೋಡಿ. ಈಗ ಏನಾಯ್ತಂದ್ರೆ ನೀರು ತಗೊಳ್ಳಿ. ನೀರು, ಈ ನೀರನ್ನು ನೀವು ಫ್ರಿಡ್ಜಲ್ಲಿ ಇಟ್ಟಾಗ ಏನಾಗ್ತದೆ, ಮಂಜುಗಡ್ಡೆ ಆಗ್ತದೆ. ಮಂಜುಗಡ್ಡೆ ಆಗ್ತದೋ ಇಲ್ಲ? ಎಸ್. ಈ ಮಂಜುಗಡ್ಡೆನ ವಾಪಸ್ ನೀವು ನೀರನ್ನು ಮಾಡಬೇಕಂದ್ರೆ ಏನು ಮಾಡ್ತೀರಿ, ಅದಕ್ಕೆ ಶಾಖನ ಕೊಡ್ತೀರಿ ಅಥವಾ ಅದನ್ನ ಅಲ್ಲಾಡಿಸ್ತೀರ. ಅವಾಗ ಏನಾಗುತ್ತೆ, ನೀರಾಗುತ್ತೆ. ಆಯ್ತಿಲ್ಲ ರೀ? ಎದಿಂದ ಬಿ, ಬಿದಿಂದ ಎ, ಇದು ಭೌತಿಕ ಆಗಿರ್ತದೆ. ಸಿಂಪಲಾಗಿ ಅರ್ಥ ಆಯಿತು. ಈ ರೀತಿ ನೀವು ಒಂದು ಸ್ವಲ್ಪ ಹೋಮ್ವರ್ಕನ್ನು ಮಾಡಬೇಕು. ಯಾವ್ಯಾವ ಭೌತಿಕ ಬರ್ತವೆ, ಯಾವ್ಯಾವ ರಾಸಾಯನಿಕ ಬರ್ತವೆ, ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ. ನೆಕ್ಸ್ಟ್, ಭಾರತದಲ್ಲಿ ಅಂತರ್ಜಾತಿ ವಿವಾಹಕ್ಕೆ ಕಾನೂನುಬದ್ಧ ಅನುಮತಿ ನೀಡಿದವರು ಯಾರು? ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಪಂಡಿತ್ ರಮಾಬಾಯಿ ಮತ್ತು ರಾಜಾ ರಾಮ್ ಮೋಹನ್ ರಾಯ್. ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ, ಸಾಕೆಷ್ಟು. 97ನೇ ಸಂವಿಧಾನ ತಿದ್ದುಪಡಿಯಲ್ಲಿ ಯಾವ ಲೇಖನವನ್ನು ಸೇರಿಸಲಾಗಿದೆ? 97 ಅಂತಂದರೆ ಗೊತ್ತಿರಬೇಕು ನಿಮಗೆ, ಸಹಕಾರಿ ಸಂಘಗಳು. 97ನೇ ತಿದ್ದುಪಡಿ. ನೆಕ್ಸ್ಟ್, ಇದು 43B ಭಾಗದಲ್ಲಿ ಕೂಡ ಸೇರಿಸ್ತಾರೆ. ನೆಕ್ಸ್ಟ್ 9Bಯಲ್ಲಿ ಕೂಡ ಸೇರಿಸ್ತಾರೆ. 9Bಯಲ್ಲಿ ಬರ್ತವೆ ಯಾವುದು, ಸಹಕಾರಿ ಸಂಘಗಳು. ಆಮೇಲೆ 19Cಯಲ್ಲಿ ಕೂಡ ಬರ್ತವೆ. 19Cಯಲ್ಲಿ ಕೂಡ ಸಂಘಗಳನ್ನ ರಚನೆ ಮಾಡಬಹುದು. ಯಾವುದು, ಸಹಕಾರಿ ಸಂಘ ಆಗಿರ್ಬೋದು ಅಥವಾ ನೀವು ಯಾವುದೇ ಸಂಘನ ರಚನೆ ಮಾಡ್ಬೋದು. ಸುಮ್ಮನೆ ಇದು ಬೇಸಿಕಾಗಿ ಹೇಳೋದಿನ, ಮತ್ತು ನಿಮಗೆ ಫುಲ್ ಡೆಪ್ತ್ ಬೇಕಂದರೆ ಕಮೆಂಟ್ ಮಾಡಿ. ಜಸ್ಟ್ ಕ್ವಶನನ್ನು ನೋಡ್ತಾ ಹೋಗೋಣ. ಅದರಲ್ಲೇ ಸುಮ್ಮನೆ ನಿಮಗೆ ಮೇಲ್ಮೇಲೆ ಹೇಳ್ತಾ ಇದ್ದೀನಿ. ಕೋಲ್ಕತ್ತಾದಲ್ಲಿ ವೇದಾಂತ ಕಾಲೇಜನ್ನು ಯಾರು ಸ್ಥಾಪನೆ ಮಾಡ್ತಾರೆ ನೋಡಿ? ಕೋಲ್ಕತ್ತಾದಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅಂತೇಳಿ ಸ್ಥಾಪನೆ ಮಾಡ್ತಾರೆ. ಹಾಗಿದ್ರೆ ಇವರಿಗೆ ಪ್ರಸ್ತುತ ರಾಜ ಅಂತೇಳಿ ಹೆಸರನ್ನು ಕೊಟ್ಟವ್ರು ಯಾರು ಅಂತ ಕೇಳಿದರೆ ಎರಡನೇ ಅಕ್ಬರ್ ಕೊಡ್ತಾನೆ. ಹಾಗಾಗಿ ರಾಮ್ ಮೋಹನ್ ರಾಯ್ ಇದ್ದಿದ್ದು ಹೋಗಿ ರಾಜಾರಾಮ್ ಮೋಹನ್ ರಾಯ್ ಆಯಿತು. ಭಾರತೀಯರಿಗೆ ಶಿಕ್ಷಣ ನೀಡುವ ಸಲುವಾಗಿ 1825ರಲ್ಲಿ ಈ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ. 1825ರಲ್ಲಿ ವೇದಾಂತ ಕಾಲೇಜ್. ಶಿಕ್ಷಣ ಮತ್ತು ಪಾಶ್ಚಿಮಾತ್ಯ ವಿಜ್ಞಾನ ಎರಡರಲ್ಲಿ ಕೋರ್ಸ್ಗಳನ್ನು ಒದಗಿಸಬೇಕಾಗಿತ್ತು. ರಾಜಾರಾಮ್ ಮೋಹನ್ ರವರಿಗೆ 1814ರಲ್ಲಿ ಆತ್ಮೀಯ ಸಭಾನ ರಚನೆ ಮಾಡ್ತಾರೆ. ಆತ್ಮೀಯ ಸಭಾ. ರಾಜಾರಾಮ್ ಮೋಹನ್ ರಾಯ್ ಅವರು 1814ರಲ್ಲಿ ಆತ್ಮೀಯ ಸಭಾ. ಇತ್ತೀಚೆಗೆ ಯಾವ ದೇಶವು ಚೀನಾದ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ನಿಂದ ಹಿಂದೆ ಸರಿದಿದೆ? ಅದು ಯಾವುದಂತ ಕೇಳಿದರೆ ಪನಾಮ ಚೀನಾ ಬೆಲ್ಟ್ ರೋಡ್ ಇನಿಷಿಯೇಟಿವ್, BRI ಅಂತ ಕರಿತೀವಿ. ಇದರಿಂದ ಹಿಂದೆ ಸರಿಯಲು ಒಂದು ನಿರ್ಧಾರ ಮಾಡಿದೆ. ಅದು ಯಾವ ಅಂತ ಕೇಳಿದರೆ ಪನಾಮ ಕಾಲುವೆಯಲ್ಲಿ ಬರುವಂತಹ ಚೀನಾದ ಪ್ರಭಾವದ ಬಗ್ಗೆ ಕಳವಳ ವ್ಯಕ್ತಪಡಿಸುವ ಬಗ್ಗೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ ಅವರೊಂದಿಗೆ ಚರ್ಚಿಸಿ ನಂತರ ಈ ನಿರ್ಧಾರಕ್ಕೆ ಬರಲಾಗಿದೆ. ಅದು ಯಾವ ದೇಶ ಅಂದರೆ ಪನಾಮ ದೇಶನೇ ಪನಾಮ ಕಾಲುವೆಯಲ್ಲಿ. ಓಕೆ, ನೆಕ್ಸ್ಟ್ ಬರ್ತದೆ ಪೈಕಾ ದಂಗೆ ಎಲ್ಲಿ ನಡೀತು?
ಪೈಕಾ ದಂಗೆ ಅನ್ನುವಂಥದ್ದು ಎಲ್ಲಿ ನಡೀತು? ಪೈಕಾ ವಿದ್ರೋಹವು ಪೈಕಾಗಳು ಅಂದರೆ ಒಡಿಸ್ಸಾದ ಸಾಂಪ್ರದಾಯಿಕ ಸೇನೆ ಅಂತ ಕರಿತೀವಿ, ಈಸ್ಟ್ ಇಂಡಿಯಾ ಕಂಪನಿಗಳ ವಿರುದ್ಧ ನಡೆಸಿದಂಥ ಸಶಸ್ತ್ರ ದಂಗೆಯಾಗಿರ್ತದೆ. 1817ರಲ್ಲಿ ಬಕ್ಷಿ ಜಗಬಂಧುವಿನ ನೇತೃತ್ವದಲ್ಲಿ ಒಡಿಶಾದಲ್ಲಿ ಈ ದಂಗೆ ನಡೀತು. ತಾನಾ ಭಗತ್ ಚಳವಳಿಯು 1914ರಿಂದ 1920 ಇದರ ನಡುವೆ ಭಾರತದ ಛೋಟನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ನಡೆಯಿತು. ಈ ಚಳವಳಿಯನ್ನು ಓರಾನ್ ಬುಡಕಟ್ಟಿನ ಜನರು ಮುನ್ನಡೆಸ್ತಾರೆ. ಪ್ರಾಥಮಿಕವಾಗಿ ಬ್ರಿಟಿಷ್ ಅಧಿಕಾರಿಗಳ ನೀತಿಗಳು ಮತ್ತು ಸ್ಥಳೀಯ ಭೂಮಾಲೀಕರ ಶೋಷಣಾ ಪದ್ಧತಿಗಳ ವಿರುದ್ಧವಾಗಿ ಪೈಕಾ ದಂಗೆ ನಡೀತಾರೆ. ಸಿಂಪ್ಲಿಯಾಗಿ ನಿಮ್ಗೆ ಎಲ್ಲಿ ಗೊತ್ತಿರಬೇಕು, ಒಡಿಸ್ಸಾದಲ್ಲಿ ನಡೀತದೆ. ಯಾರ ನೇತೃತ್ವ? ಜಗಬಂಧುವಿನ ನೇತೃತ್ವ, ಬಕ್ಷಿ ಜಗಬಂಧುವಿನ ನೇತೃತ್ವದಲ್ಲಿ ನಡೀತದೆ. ಎಷ್ಟರಲ್ಲಿ? 1817ರಲ್ಲಿ. ಓಕೆ. ಭಾರತದ ಯಾವ ರಾಜ್ಯಗಳು ಪೂರ್ವ ಕರಾವಳಿ ರೇಖೆಯಿಂದ ಸಂಪರ್ಕ ಹೊಂದಿವೆ? ಸಿಂಪಲ್ ಕ್ವಶನ್ ಕೇಳ್ಯಾನ್ರಿ. ಇದು ಮ್ಯಾಪ್ ವೈಸ್ ಹೋಗಬೇಕು ನೋಡಿ. ಇದು ಪೂರ್ವ, ಇದು ಪಶ್ಚಿಮ. ಸಿಂಪಲಾಗಿ ನೆನ್ಪಿಟ್ಕೊಳ್ರಿ. ನಿಮ್ಮ ಬಲಕ್ಕೆ ಯಾವ್ದು ಇರ್ತದಲ್ಲ ಅದು ಪೂರ್ವ, ಎಡಕ್ಕೆ ಯಾವ್ದು ಇರ್ತದಲ್ಲ ಅದು ಪಶ್ಚಿಮ. ಎಲ್ಲೇ ಹೋದರೂ ಇದೇ ಟ್ರಿಕ್ಕು. ಆಮ್ಯಾಗ ಇಲ್ಲಿ ಪಶ್ಚಿಮ ಘಟ್ಟಗಳು ಯಾವ್ಯಾವ ಇದ್ದಾವೆ? ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವಂಥ ರಾಜ್ಯಗಳು ಎಷ್ಟು? 6. ಮಗು ಕೇಕ್ ತಗೋ, ಮಗು ಕೇಕ್ ತಗೋ ಅನ್ನುವಂಥದ್ದು ಒಂದು ಟ್ರಿಕ್ಸ್. ಇದು ಈ ಟ್ರಿಕ್ಸಲ್ಲಿ 6 ರಾಜ್ಯಗಳು ಬರ್ತವೆ ಪಶ್ಚಿಮ ಘಟ್ಟಗಳಲ್ಲಿ. ಬಟ್ ಇಲ್ಲಿ ಕ್ವಶನ್ ಏನು ಕೇಳೋಣಪ್ಪ ಅಂತ ಕೇಳಿದರೆ, ಪೂರ್ವ ಕರಾವಳಿ ರೇಖೆಯಿಂದ ಸಂಪರ್ಕ ಹೊಂದಿರುವಂಥದ್ದು ಯಾವ್ಯಾವು ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಪಶ್ಚಿಮ ಬಂಗಾಳ, ನೆಕ್ಸ್ಟ್ ಅದಾದ್ಮೇಲೆ ಒಡಿಸ್ಸಾ, ಅದಾದ್ಮ್ಯಾಗ ಆಂಧ್ರ ಪ್ರದೇಶ, ತಮಿಳುನಾಡು, ಇವೆಲ್ಲ ಹೊಂದಿದ್ದಾವೆ ಗೈಸ್. ಓಕೆ. ಅತ್ಯಂತ ಹೆಚ್ಚು ಕರಾವಳಿ ತೀರ ಹೊಂದಿರುವಂಥದ್ದು ತಮಿಳುನಾಡು. ಯಾವ ತೀರ ಅಂತ ಕರಿತೀವಿ ಇದಕ್ಕೆ? ಕೋರಮಂಡಲ ತೀರ ಅಂತ ಕರಿತೀವಿ. ಓಕೆ. ನೆಕ್ಸ್ಟ್ ಹೋಗೋಣ. 2025ರಲ್ಲಿ ಭಾರತದ ಪ್ರಸ್ತುತ ಕಾಂಪ್ಟ್ರೋಲರ್, ಇದು ಕಂಟ್ರೋಲರ್ ಆಗಬಾರ್ದು, ಕಾಂಪ್ಟ್ರೋಲರ್ ಆಗಬೇಕು. ಇದು ಕಾಂಪ್ಟ್ರೋಲರ್ ಆಡಿಟರ್ ಜನರಲ್, CAG ಅಂತ ಕರಿತೀವಿ. CAG ಅಂತಂದರೆ ಕಂಟ್ರೋಲರ್, ಇದು ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್. 148ನೇ ವಿಧಿ 148ನೇ ವಿಧಿಯ ಪ್ರಕಾರ ಇವರನ್ನು ನೇಮಕ ಮಾಡ್ತಾರೆ. ನೇಮಕ ಮಾಡೋರು ರಾಷ್ಟ್ರಪತಿಗಳು. ಇವರ ಅಧಿಕಾರಾವಧಿ ಬಗ್ಗೆ ತಿಳಿಸುವಂಥ ವಿಧಿ ಯಾವುದಂತ ಕೇಳಿದರೆ 149 ವಿಧಿ. ಓಕೆ. ಹಾಗಿದ್ರೆ ಪ್ರಸ್ತುತ ಯಾರಿದ್ದಾರೆ ಅಂತ ಕೇಳಿದ್ದಾರೆ. ಯಾರಿದ್ದಾರೆ ಪ್ರಸ್ತುತ? ಸಂಜಯ್ ಮೂರ್ತಿ ಇದ್ದಾರೆ ಪ್ರೆಸೆಂಟ್. ಓಕೆ. ಹಾಗಿದ್ರೆ ಫಸ್ಟ್ ಇರುವಂಥವ್ರು ಯಾರು? ಭಾರತದ ಮೊದಲ ಕಾಂಪ್ಟ್ರೋಲರ್ ಆಡಿಟರ್ ಜನರಲ್ ಯಾರು ಅಂತ ಕೇಳಿದರೆ ವಿ ನರಹರಿ ರಾವ್. ಓಕೆ. ಇನ್ನು ನೆಕ್ಸ್ಟ್ ಹೋಗೋಣ. ಓಕೆ. 2025ರಲ್ಲಿ WPL ಈ ಫೈನಲ್ ಪಂದ್ಯವನ್ನು ಗೆದ್ದವರು ಯಾರು? ಹೂ ವನ್ ದ IPL ವುಮೆನ್ಸ್ ಪ್ರೀಮಿಯರ್ ಲೀಗ್ 2025? ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ಯಾವುದು? ಮುಂಬೈ ಇಂಡಿಯನ್ಸ್ ಗೈಸ್. ಮುಂಬೈ ಇಂಡಿಯನ್ಸ್ ಇದು 2ನೇ ಬಾರಿ ವಿನ್ ಆಗಿದೆ. ಓಕೆ. ಇನ್ನು ನೆಕ್ಸ್ಟ್ ಈಗ ರಾಯಲ್ ಚಾಲೆಂಜರ್ಸ್ ಅಂತ ಬಂದರೆ ಪುರುಷರ IPLಲ್ಲಿ ರಾಯಲ್ ಚಾಲೆಂಜರ್ಸ್ ಪ್ರಥಮ ಬಾರಿಗೆ ವಿನ್ ಆಗಿದೆ. ಓಕೆ. ಈ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCB
ಈ ಆರ್ ಸಿ ಬಿ ರನ್ನರ್ ಅಪ್ ತಂಡ ಯಾವುದು? ರನ್ನರ್ ಅಪ್ ತಂಡ ಯಾವುದು ಅಂತೇಳಿ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದು ಸುಮ್ಮನೆ ಯಾವ್ಯಾವ ಕ್ವಶನ್ ಬಂದಿದ್ದಾವೆ ಅಂತ ತಿಳಿಸೋಕ್ಕೆ ನಿಮಗೆ ವಿಡಿಯೋ ಆಗಿತ್ತು RRB NTPCಯಲ್ಲಿ. ಸೊ ನಿಮಗೆ ಹೆಚ್ಚಿನ ವಿಡಿಯೋ ಏನಾದರೂ ಬೇಕಾಗಿತ್ತು ಅಂದರೆ ಕಮೆಂಟ್ ಮಾಡಿ. ಇದೇ ಥರ ಇರಲಿ, ಸಿಂಪಲ್ ಆ್ಯಂಡ್ ಶಾರ್ಟಾಗಿ ಎಕ್ಸ್ಪ್ಲನೇಷನ್ ವಿತ್ ಕ್ವಶನ್ ಇರಲಿ ಅಂತಂದರೆ ಇದೇ ರೀತಿ ಮಾಡ್ತೀನಿ. ಬೇಡ ಡೆಪ್ತ್ ಬೇಕು, ಕ್ವಶನ್ ಜೊತೆಗೇ ಡೆಪ್ತ್ ಇದ್ದರೆ ಚಲೋ ಆಗ್ತದೆ, 1 ಅವರ್ ಆದರೂ ನಡೀತದೆ, ನಮಗೆ 1 ಅವರ್ ಕ್ಲಾಸ್ ಇದ್ದರೂ ನಡೀತದೆ ಅಂತಂದರೆ ಅನ್ನೋರಿದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ವಿಡಿಯೋನ ಮಾಡ್ತೀವಿ. ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತೆ ಸಿಗ್ತಾ ಇರೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.